ಅಖಿಲ ಕರ್ನಾಟಕ ಪರವಾನಗಿ ಭೂಮಾಪಕರ ಸಂಘದ ವತಿಯಿಂದ ಕಾಲ್ನಡಿಗೆ ಜಾಥಾ ಜಿಲ್ಲಾಧಿಕಾರಿಗಳಿಗೆ ಮನವಿ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಗರದ ಬಂಗಾರಪೇಟೆ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಹಾಗೂ ಎಂಜಿ ರಸ್ತೆಯಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಣಿ ನಿರ್ಮಿಸಿ ಜಿಲ್ಲಾಡಳಿತ ಭವನದವರೆಗೆ ಕಾಲ್ನಡಿಗೆ ಜಾಥಾ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಪರವಾನಗಿ ಭೂಮಾಪಕರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ರ್ಯಾಲಿಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಭೂ ದಾಖಲೆಗಳ ಉಪನಿರ್ದೇಶಕ ಬಿಕೆ ಸಂಜಯ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಕೆಪಿ ಭಾರ್ಗವ ಮಾತನಾಡಿ, ಸರ್ಕಾರಿ ಪರವಾನಗಿ ಭೂಮಾಪಕರಾದ ನಾವು ಸುಮಾರು 23 ವರ್ಷಗಳಿಂದ ಸತತವಾಗಿ ರೈತರು ಮತ್ತು ಸರ್ಕಾರದ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿದ್ದು, ಇಲಾಖೆಗೆ ಹೆಸರು ತರುವಲ್ಲಿ ಯಶಸ್ವಿಯಾಗಿದ್ದೇವೆ. ಈಗ ವಯೋಮಿತಿ ಕಳೆದುಕೊಂಡಿದ್ದು ಭೂಮಾಪಕರ ಕೆಲಸವನ್ನ ಬಿಟ್ಟು ಬೇರೆ ಕೆಲಸವನ್ನ ನಿರ್ವಹಿಸಲು ಸಾಧ್ಯವಾಗದ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ. ನಮ್ಮ ಸೇವೆಯನ್ನ ಪರಿಗಣಿಸಿ ಸರ್ಕಾರಿ ಭೂಮಾಪಕರ ಹುದ್ದೆಯಲ್ಲಿ ವಿಲೀನಗೊಳಿಸಬೇಕು. ಇಲ್ಲವಾದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆಯೂ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೇವೆ. ಆದರೂ ಸಹ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲು ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರನ್ನು ಸರ್ಕಾರಿ ಭೂಮಾಪಕರ ಹುದ್ದೆಯಲ್ಲಿ ಒಂದು ಬಾರಿ ವಿಶೇಷ ನೇಮಕಾತಿ ಉಪಕ್ರಮದಲ್ಲಿ ಸಕ್ರಮಗೊಳಿಸುವ ಬಗ್ಗೆ ನಮ್ಮದು ಕಾನ್ಸೆಪ್ಟ್ ಇದೆ ಸರ್. ಈಗ ಸುಮಾರು 23 ವರ್ಷಗಳಿಂದ ಹಂತವಾಗಿ ನಮ್ಮನ್ನು ಇಲಾಖೆ ಮತ್ತು ಸರ್ಕಾರ ಎರಡೂ ಸೇರಿ ಪರವಾನಗಿ ಭೂಮಾಪಕರ ನೇಮಕ ಮಾಡಿದ್ದಾರೆ ಸರ್. ನಮ್ಮನ್ನು KLR 46H ಅಂತ ರೂಲಲ್ಲಿ ನಮ್ಮನ್ನು ತಗೊಂಡ್ರೆ ಕೆಲಸ ಮಾಡೋದಕ್ಕೆ ನಿಗದಿ ನೋಂದಣಿ ಪೂರ್ವ ನಕ್ಷೆ, ರೆವಿನ್ಯೂ ನಕ್ಷೆ ಮತ್ತು ಮುಟೇಷನ್ ಪೂರ್ವ ಅಳತೆ ಕೆಲಸ ಮತ್ತು ಅಲಿನೇಷನ್ ನಕ್ಷೆಗೆ ಅಂತ ನಮ್ಮನ್ನು ತಗೊಂಡ್ರು. ತದನಂತರಗಳಲ್ಲಿ ಇಲಾಖೆಯಿಂದ ಮಾರ್ಪಾಟುಗಳು ಮಾಡಿಕೊಂಡು ತತ್ಕಾಲ್ ಕೊಡಿ ಅಂತ ಮಾಡಿದ್ರು. ಬರೀ ಇಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ನಮ್ಮನ್ನು ಅವ್ರದ್ದೇ ಆದ ಸ್ವಲ್ಪ ಕಂಡೀಷನ್ಸು ಮತ್ತು ಏನೇನು ಅವ್ರ ಕ್ಯಾಲ್ಕುಲೇಷನ್ಸ್ ಇದೆಯೋ ಆ ಥರ ಮಾಡಿ ರೈತರಿಂದ ನೇರವಾಗಿ ಹಣ ಇಲಾಖೆ ನಾವು ನಿರ್ವಹಿಸಿರ್ತಕ್ಕಂಥ ಕೆಲಸಕ್ಕೆ ಒಂದು ಪ್ರಕರಣಕ್ಕೆ 300 ರೂಪಾಯಿ ಸುಮಾರು ವರ್ಷಗಳು ಕೊಡ್ತಾರೆ. ಸಾಕಾಗೋದಿಲ್ಲ, ನಮಗೆ ಜೀವನ ಮಾಡೋದು ಕಷ್ಟ ಇದೆ. ಆದರೆ ಕಡಿಮೆ ಸಂಖ್ಯೆಯಲ್ಲಿದ್ದೀವಿ ನಾವು. ಅದನ್ನು ನಾವು ಇಲಾಖೆ ಗಮನಕ್ಕೆ ತಂದು ಅವರೂ ಹೋರಾಟ 1200 ರೂಪಾಯಿ ನಂಬರ್ ಕನಿಷ್ಠ ಪಕ್ಷ ಗರಿಷ್ಠ ಅಂತ ಹೇಳ್ಬಿಟ್ಟು 23 ರೆಕಾರ್ಡ್ಸ್ ಇದು ಮಂತ್ ಅಂತ ಮಾಡಬೇಕು ಅಂತ ಮಾಡಿದ್ವಿ. ಆದರೂ ಸಹ ಅವರು ಏನು ಸಿಸ್ಟಮ್ ಮಾಡಿದಾರೋ ಆ ಸಿಸ್ಟಮಲ್ಲಿ ಪ್ರತಿ ಭೂಮಾಪಕರು 23 ಖರ್ಚುಗಳು ಬರಲಿಲ್ಲ. ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾಯಿತ್ತು. ನಕ್ಷಾ ಸ್ಕೀಮ್ ಅಂತ ಬರ್ತದೆ, ಮತ್ತು ಸ್ವಾಮಿತ್ವ ಅಂತ ಬರ್ತದೆ. ಸ್ವಲ್ಪ ಸಿಟಿ ಸೈಡ್ ಕಾರ್ಪೊರೇಷನ್ ಮುನ್ಸಿಪಲ್ ಲಿಮಿಟ್ಸ್ ಅದಕ್ಕೆ UPO ಆಗುತ್ತೆ ಕಾನ್ಸೆಪ್ಟ್ಸ್ ಅದರಲ್ಲೆಲ್ಲ ಸಂಬಳ ಫಿಕ್ಸ್ ಮಾಡಬೇಕು. ಒಂದು 25,000 ರೂಪಾಯಿ ಮಾಡಿದ್ರು ಸರ್. ಅದು ಕೆಲಸ ಮಾಡೋದು ಸಹ ಬ್ಲಾಕ್ ವೈಸ್ ನಮಗೆ ಕೊಡ್ತಿದ್ರು, ಪರಿಪೂರ್ಣವಾಗಿ ಸಂಬಳ ಕೊಡ್ತಿದ್ರು. ಅದನ್ನು ಪ್ರಶ್ನೆ ಮಾಡಬೇಕು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿ ಇಲಾಖೆ ಸಿಗಲಿಲ್ಲ. ಸುಮಾರು ಅಹವಾಲುಗಳು ಈ ಥರ ಆಗಿದೆ. ಸರ್ಕಾರದ ಗಮನಕ್ಕೆ ಇಲಾಖೆ ಅಧಿಕಾರಿಗಳನ್ನು ಕರೆಸಲು ಮಾರ್ಗದರ್ಶನ ಮಾಡಬೇಕು. ಸರ್ಕಾರದ ಸಚಿವರು ಯಾವುದೇ ರೀತಿಯ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವುದು ಮಾಡಿ. ಈಗ ನಮ್ಮದೇ ಜಿಲ್ಲೆಯವರಾಗಿರ್ತಕ್ಕಂಥ ದಕ್ಷ ಆಡಳಿತದ ಕಂದಾಯ ಸಚಿವರು ಈಕ್ವಲ್ ವರ್ಕ್ ಮಾಡ್ತಿದ್ದೀವಿ ಸರ್. ಅವರು ಈಕ್ವಲ್ ವರ್ಕ್ ಮಾಡ್ತಿದ್ದೀವಿ. ಈಗ ಅವ್ರಿಗೇನು ಪೇಮೆಂಟು ಇಶ್ಯೂಸ್ ಇದೆಯೋ ಅದನ್ನೇ ದಯವಿಟ್ಟು ತಗೊಂಡು ನಮ್ಮನ್ನು ಕನ್ಸಿಡರ್ ಮಾಡಿ ನಮ್ಮ ವೇತನದಲ್ಲಿ ಸಮಾನತೆ. ಆಮೇಲೆ ಸರ್ ನಮಗೆ 1,200 ರೂಪಾಯಿ ಫೀಸ್ ಕಟ್ತಾರೆ ಸರ್. 1,200 ರೂಪಾಯಿ ಫೀಸ್ ಕಟ್ಟಿದ್ರೆ ಸರ್ ಕೆಲಸ ಪರಿಪೂರ್ಣ ಆದರೆ ಮಾತ್ರ ನಮಗೆ ಬರುತ್ತೆ ಸರ್.
2 ದಿನ ಲೇಟ್ ಆದ್ರೆ ಸರ್ ನಮ್ಮ ಖಂಡಿತ ರೈತರಿಗೆ ದುಡ್ಡು ರೈತರು ತಾವು ಕರ್ಸ್ಕೊತಾರೆ ಸರ್. ನಮಗೆ ಸರ್ಕಾರದಿಂದ ಇಲ್ಲ, ನಮಗೆ 1200 ಬರಲ್ಲ ಸರ್, 700 ಹೇಳುವುದ್ರ ಸರ್, ಇವ್ರು ಹೇಳೋದು ಎಡುವುದ್ರ ಸರ್. ತತ್ಕಾಲ ಕೊಡಿ ಆ ತತ್ಕಾಲ ಕೊಡಿಗೆ ರೈತರು ಅದರಿಂದ ಬೆಳಿಗ್ಗೆ ಆಗ್ಬೋದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಿಡಿತೀವಿ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಊಟ ಕೊಡಬೇಕು, ಟಿಫನ್ ಕೊಡಬೇಕು. ಕೆಲಸ ಮಾಡ್ಸಕ್ಕೆ ಆಗಲ್ಲ ಅಂತ ಕಮಿಷನರ್ಗೂ ಮಾತಾಡಿ ನಮ್ಮ ಸೆಕ್ರೆಟರಿ ಮಾತಾಡಿ